ನೈಸರ್ಗಿಕ ಕುಂಡಲಿಯ ಲಾಭಸ್ಥಾನ ಅಂತ ಹೇಳ್ತಾರೆ ಕುಂಭರಾಶಿಯನ್ನು. ಕುಂಭ ಅಂತ ಹೇಳುವಾಗ ಅರ್ಥ ಆಗ್ತದೆ. ಕುಂಭದ ಎಲ್ಲವೂ ಬಂದು ಕೂತ್ಕೊಳ್ಳೋದು, ನಾವು ಎಲ್ಲ ಸ್ಟೋರ್ ಮಾಡೋದು, ನಮಗೆ ಏನೇನು ಲಾಭಗಳು ಸಿಗ್ತದೆ ಅದನ್ನು ಸ್ಟೋರ್ ಮಾಡೋದು ಕುಂಭ ಅಂಥೇಳಿ. ಅಂದರೆ ಮನೆಯಲ್ಲಿ ಮಡಕೆಯಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತೇಳಿ ಅಲ್ಲ, ಕುಂಭ ಅಂತೇಳಿ ನಿಧಿಯ ರಾಶಿ ಆಗ್ತದೆ. ಈ ನಿಧಿಯ ರಾಶಿಯಲ್ಲಿ ಜನಿತರಿಗೆ ಏಕಾದಶ ಸ್ಥಾನದಲ್ಲಿ ಶನಿ ಸಂಚಾರ ಕಾಲ, ಮತ್ತೊಂದು ನಿಧಿಯನ್ನು ಕೊಡುವಂಥದ್ದು. ಏಕಾದಶದಲ್ಲಿ ಗುರು ಸಂಚಾರ ಕಾಲ, ಅದು ಕೂಡ ಒಳ್ಳೆಯ ಲಕ್ಷಣವೇ. ಆದರೆ ಕುಂಭರಾಶಿಗೆ ಪಂಚಮ ಸ್ಥಾನದಲ್ಲಿ ರಾಹು, ಆ್ಯಂಬಿಷಿಯಸ್, ತುಂಬ ಆ್ಯಂಬಿಷನ್ ಇಟ್ಕೊಂಡಿರ್ತಾರೆ. ಇದರಲ್ಲಿ ನೀವು ನಿಯಂತ್ರಣ ಮಾಡಬೇಕಾಗ್ತದೆ. ಯಾಕಂದರೆ ಇನ್ನೂ ಬೇಕು ಅಂತ ಹೇಳುವಂಥದ್ದು ಆಸೆಗೆ ಹೋಗಬಾರ್ದು. ಈಗ ನಿಮಗೆ ನಿಮ್ಮ ಋಣದಲ್ಲಿ ನೀವು ನಿಯಮಬದ್ಧವಾಗಿದ್ದಾಗ ನಿಮಗೆ ಏನೇನು ಋಣಗಳಿರ್ತದೆ ಅದೆಲ್ಲ ಬಂದೇ ಬರ್ತದೆ ಅಂತೇಳಿ. ಉದಾಹರಣೆಗೆ ನೀವು ಅದೊಂದು ಸೊಸೈಟಿಯಲ್ಲಿ ಹಣ ತೊಡಗಿಸಿರ್ತೀರಿ, ನೀವು ನನಗೆ ಇನ್ನೂ ಕೇಳಬೇಕಾಗಿಲ್ಲ, ಅಲ್ಲಿಯ ಲಾಭಗಳ ಆಧಾರದಲ್ಲಿ ಡಿವಿಡೆಂಟ್ ಬರ್ತದೆ, ಬಡ್ಡಿ ಬರ್ತದೆ. ಅದೇ ರೀತಿಯಲ್ಲಿ ನಾವು ದೇವರಿಗೆ ಕೊಡುವಂಥ ಏನು ಸೇವೆಗಳುಂಟು, ಅದು ಸತ್ಕರ್ಮಗಳುಂಟು, ಅಥವಾ ಸಾರ್ವಜನಿಕರೇ ಪರಸ್ಪರ ನೆರೆಹೊರೆಯಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಹೋದಾಗ ಆ ಫಲಗಳು ಈ ಏಕಾದಶದಲ್ಲಿ ಗುರು ಸಂಚಾರ ಕಾಲದಲ್ಲಿ, ಶನಿ ಸಂಚಾರ ಕಾಲದಲ್ಲಿ ಸಿಗ್ತದೆ. ಇದು ಇನ್ನು ಲಭ್ಯ ಆಗೋದು 30 ವರ್ಷಗಳ ಬಳಿಕ. ಯಾರು ಶನಿಯಿಂದ ಬರುವಂಥದ್ದು, ಗುರುವಿನಿಂದ ಬರುವಂಥದ್ದು 12 ವರ್ಷದಲ್ಲಿ ಮತ್ತೊಮ್ಮೆ ನಿಮಗೆ ಬರ್ತದೆ. ಆದರೆ ಶನಿ 30 ವರ್ಷಕ್ಕೊಮ್ಮೆ ಒಂದು ಕ್ಷೇತ್ರದಲ್ಲಿದ್ದು ಮತ್ತೊಮ್ಮೆ ಅದೇ ಕ್ಷೇತ್ರಕ್ಕೆ ಬರೋದು 30 ವರ್ಷಗಳಿಗೊಮ್ಮೆ. ಹಾಗಾಗಿ ಇದೊಂದು ಒಳ್ಳೆಯ ಇದು ಸಮಯ ನಿಮಗೆ. ಇನ್ನೂ ಕಾಲ ಮಿಂಚಿಲ್ಲ. ಏನೇನು ಲಾಭಗಳಿವೆ ಅದನ್ನೆಲ್ಲವನ್ನು ಕೂಡ ಮಾಡಿಕೊಂಡು ಹೋಗ್ಬೋದು. ಇನ್ನೊಂದು ಲಾಭ ಏನು ಅಂತ ಹೇಳಿದರೆ, ಕೇವಲ ಧನ ನಮ್ಮ ಸಂಗ್ರಹ ಆಗುವಂಥದ್ದಲ್ಲ. ಕುಂಭರಾಶಿ ಜನಿತ ಮಕ್ಕಳಿದ್ದರೆ ಅಂಥವರಿಗೆ ವಿವಾಹ ಯೋಗವೂ ಕೂಡ ಬರ್ತದೆ. ಸಪ್ತಮ ಸ್ಥಾನಕ್ಕೆ ಗುರು ವೀಕ್ಷಣೆ ಮಾಡ್ತಾನೆ. ಇನ್ನು ಹುಡುಗರಾಗಲಿ ಕುಂಭರಾಶಿ ಜನಿತರಾಗಿದ್ದಾಗ ಉತ್ತಮವಾದಂಥ ವಿವಾಹ ಯೋಗ ಬರ್ತದೆ. ಕುಂಭರಾಶಿಯ ಪಂಚಮ ಸ್ಥಾನಕ್ಕೆ ಗುರುದೃಷ್ಟಿ ಇರುವುದರಿಂದ ಈ ಒಂದು ವರ್ಷದಲ್ಲಿ ಕುಂಭರಾಶಿಯಲ್ಲಿ ಜನಿತರಿಗೆ ಮಕ್ಕಳ ವಿಚಾರದಲ್ಲಿ ಕೊರಗುಗಳಿದ್ದಾಗ ಅಥವಾ ಮಕ್ಕಳೇ ಇಲ್ಲದಿದ್ದಾಗ, ಅದಕ್ಕೆ ತಕ್ಕಂತಹ ವಯೋಮಾನ ಇತ್ಯಾದಿಗಳು, ಆರೋಗ್ಯ ಭಾಗ್ಯ ಎಲ್ಲವೂ ಇದ್ದಿದ್ದಾಗ ನಿಶ್ಚಿತವಾಗಿಯೂ ಕೂಡ ಈ ಒಂದು ವರ್ಷದ ಒಳಗೆ ಮಕ್ಕಳ ಯೋಗವನ್ನು ಕರುಣಿಸಿದ್ದಾನೆ ಪರಮಾತ್ಮ. ಅದನ್ನು ಯೋಗಸ್ಯ ಪರಿರಕ್ಷಣಂ ಕ್ಷೇಮ, ರಕ್ಷಣೆ ಮಾಡಿಕೊಳ್ಳಿ. ಅದಕ್ಕೆ ಇರುವಂಥ ಬಾಧೆಗಳು ತೊಡಕುಗಳು ಏನಿದೆ ಅಂತೇಳಿ ಅದನ್ನು ತಿಳ್ಕೊಂಡು ಅದನ್ನು ನಿವಾರಣೆ ಮಾಡಿಕೊಂಡು ಹೋಗಿ. ಇನ್ನೊಂದು ಏನಾಗ್ತದೆ ಅಂತ ಹೇಳಿದರೆ, ವಿವಾಹಿತರಿಗೂ ಕೂಡ ಅವಿವಾಹಿತರಿಗೆ ವಿವಾಹ ಯೋಗ ಬರ್ತದೆ. ಇಮ್ಮಿಡಿಯೇಟ್ ಈ ವರ್ಷ ಬೇಡ ನಮಗೆ ಅಂತ ಹೇಳುವಂಥದ್ದು ತುಂಬ ಜನ ಇದ್ದಾರೆ. ಸೊ ಅಂಥವರಿಗೂ ಕೂಡ ದೇವರು ಕರುಣಿಸ್ತಾನೆ. ಮತ್ತು ಅವರವರ ಜಾತಕದ ಆಧಾರದಲ್ಲಿ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇನ್ನೊಂದು, ಪಂಚಮ ಸ್ಥಾನಿಗೆ ಒಂದು 60-70 ವರ್ಷದವರು ಇದ್ದಾರೆ, ಅವರಿಗೇನು ಮಕ್ಕಳಾಗೋದು. ಅವರ ಪಂಚಮ ಸ್ಥಾನಕ್ಕೆ ಗುರು ವೀಕ್ಷಣೆ ಮಾಡುವಾಗ ಮಕ್ಕಳು ಮೊಮ್ಮಕ್ಕಳು ಇವರ ಅಭಿವೃದ್ಧಿಗಳನ್ನು ನೋಡಿ ಸಂತೋಷ ಪಡುವಂತಹ ಒಂದು ಕಾಲ. ಒಂದು ಕಡೆಯಿಂದ ಲಾಭವನ್ನು, ಇನ್ನೊಂದು ಕಡೆಯಿಂದ ಪುತ್ರ ಪೌತ್ರಾದಿ ಧನಧಾನ್ಯಂ ಎಲ್ಲವನ್ನು ನೋಡುವಂಥದ್ದು ಎಲ್ಲವೂ ಕೂಡ ಪ್ರಾಪ್ತಿಯಾಗ್ತದೆ. ಇನ್ನು ತೃತೀಯ ಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದರಿಂದ ಸಹೋದರರ ಒಳಗೆ ಕಲಹವೂ ಆಗಬಹುದು. ಕಲಹ ಇದ್ದಲ್ಲಿ ಅದರ ನಿವಾರಣೆಯೂ ಆಗಬಹುದು. ಒಟ್ಟಿನಲ್ಲಿ ಅವನು ತೃತೀಯ ಸ್ಥಾನವನ್ನು ನೋಡುವಂಥದ್ದು. ಇನ್ನು ನಿಮ್ಮ ಶೌರ್ಯ ಪರಾಕ್ರಮ ಸ್ಥಾನಗಳು ತೃತೀಯ ಆಗ್ತದೆ. ಸೊ ಅದಕ್ಕೊಂದು ಸಕಾಲ, ಅಲ್ಲಿ ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ತೋರಿಸ್ಬೋದು. ಟ್ಯಾಲೆಂಟು ಏನು ಹೇಳ್ತಾರೆ ಅದನ್ನೆಲ್ಲ ತೋರಿಸುವಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಈ ಶನಿಯ ಸ್ಥಿತಿಯೂ ಕೂಡ, ಶನಿ ಲಾಭ ಕೊಡ್ತಾನೆ, ಕರ್ಮವನ್ನು ಮಾಡಿಸ್ತಾನೆ, ಲಾಭ ಕೊಡ್ತಾನೆ. ಆದರೆ ವಿಶೇಷವಾದಂಥ ಆಸಕ್ತಿ ಜಾಸ್ತಿ ಆಗಿಬಿಟ್ರೆ ಪಂಚಮ ಸ್ಥಾನದಲ್ಲಿರುವ ರಾಹುವೇ ಮಾರಕ ಆಗ್ತಾನೆ. ಇನ್ನೊಂದು ಕೇತು, ಈ ಸಮಯದಲ್ಲಿ ನಿಮಗೆ ಒಂದು ಕಡೆ ನಷ್ಟ ಬಂದರೂ ಕೂಡ ಅದು ನಷ್ಟವೇ ಲಾಭವಾಗಿ ಪರಿಣಮಿಸುವಂಥದ್ದು, ಅದು ಕೂಡ ಸಂಭವಿಸಲಿಕ್ಕೆ ಸಾಧ್ಯ ಉಂಟು. ಆವಾಗ ಒಂದು ನಷ್ಟ ಬಂತು, ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಇವತ್ತು ನಾನು ತಗೊಂಡದ್ದು ಅಂತೇಳಿ ನಿಮಗೆ ಕಂಡ್ರೆ, ಒಂದು ಭೂಮಿಯನ್ನು ತಗೊಂಡು ಜಾಸ್ತಿ ಆದ ತಗೊಂಡ್ರೆ ಎಲ್ಲ ಹೇಳ್ತಾರೆ ಅದಕ್ಕೆ ಇಷ್ಟು ಕೊಡಬಾರ್ದಿತ್ತು ಅಂತೇಳಿ. ನೀವು ಮತ್ತೆ ಮಾರುವಂಥ ವ್ಯವಹಾರಕ್ಕೆ ಹೋಗುವಂಥ ಪ್ರಸಂಗ ಇಲ್ಲ. ಯಾಕೆಂತ ಹೇಳಿದರೆ ನೀವು ತಗೊಂಡದ್ರಲ್ಲಿ ತುಂಬ ಅಧಿಕ ಲಾಭವನ್ನು ಪಡೆಯುವಂಥ ಒಂದು ಒಳ್ಳೆಯ ಲಕ್ಷಣ ಕುಂಭರಾಶಿಯವರಿಗಿದೆ. ಹಾಗಾಗಿ ಇದನ್ನು ಪ್ರಾಪ್ತಿಸಿಕೊಳ್ಳಿ. ಕುಂಭರಾಶಿಗೆ ಸಂಬಂಧಪಟ್ಟಂಥ ಪಂಚಮಾಧಿಪತಿ ಬುಧನಾಯಿತು, ಆಮೇಲೆ ವಾದಾಧಿಪತಿ ಶುಕ್ರನಾಯಿತು. ಲಕ್ಷ್ಮೀನಾರಾಯಣನ ಅನುಗ್ರಹವನ್ನು ಪಡೆಯಿರಿ. ಸತ್ಯನಾರಾಯಣ ಪೂಜೆ ಇತ್ಯಾದಿಗಳನ್ನು ಮಾಡಿ ನಿಮ್ಮ ಬಂಧು ಮಿತ್ರರನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ಸಂತೋಷದಿಂದ ನೀವು ಈ ಕಾರ್ಯಕ್ರಮಗಳನ್ನು ಮಾಡಿ, ಆಮೇಲೆ ಮುತ್ತೈದೆಯರಿಗೆ ಸೀರೆ ಇತ್ಯಾದಿಗಳನ್ನು ಕೊಡುವಂಥ ಒಂದು ಮುಕ್ತ ಮನಸ್ಸಿಂದ ಕೊಡುವಂಥ ಒಂದು ಕ್ರಿಯೆಯನ್ನು ಮಾಡಿ, ಇದಿಷ್ಟೆಲ್ಲ ಮಾಡಿದಾಗ
ಜೀವನದಲ್ಲಿ ಒಂದು ಸಾರ್ಥಕತೆ ಆಗ್ತದೆ. ಆ ಪ್ರಾಪ್ತಿ ಆದರೂ ಸಾಕಾಗೋದಿಲ್ಲ, ಅದನ್ನು ಅನುಭವಿಸುವಂತಹ ಯೋಗಭಾಗ್ಯವು ಬರಲಿ ಅಂತ ಹೇಳಿಕೊಂಡು ನಾನು ನಿಮಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ದೇವರಲ್ಲಿ ನನ್ನ ಪ್ರಾರ್ಥನೆ.